ಜನಕ್ಕೂ ಗೌರ್ಮೆಂಟ್ ಜಾಬ್ ಯಾಕೆ ಬೇಕಂತ ಅರ್ಥ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಫ್ರೆಂಡು ಮೈಸೂರಿಗೆ ಹೊರಟಿದ್ವಿ. ಮೈಸೂರಿನ 10 ಕಿಲೋಮೀಟರ್ ಇತ್ತು. ರೈಲ್ ಸ್ಟಾಪ್ ಆಯಿತು. ಏಕೆ ಅಂತ ಕೇಳಿದರೆ ಟ್ರೈನ್ ಪಂಚರ್ ಆಗಿದೆ ಅಂದರು. ಅಲ್ಲಿಂದ ಸೀದಾ ಮೈಸೂರಿಗೆ ಬಂದ್ವಿ. ನಮ್ಮ ಫ್ರೆಂಡ್ ರೂಮಿಗೆ ಹೊರಟ್ವಿ. ಕೊನೆಗೂ ನಮ್ಮ ಫ್ರೆಂಡ್ ರೂಮಿಗೆ ಬಂದ್ವಿ. ಇವನೇ ನೋಡಿ ನಮ್ಮ ಫ್ರೆಂಡ್. ಈಗೆದ್ದು ಇವಾಗಿನ ಬ್ರಷ್ ಮಾಡ್ತಾವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಗಿಚ್ಚಾಗಿ ರೆಡಿಯಾಗಿ ಕಾಲೇಜಿಗೆ ಹೊಂಟ. ನಾವು ಅಲ್ಲಿಂದ ಟಿಫನ್ ಮಾಡ್ಬೇಕಂತ ಹೋಟ್ಲಿಗೆ ಹೊರಟ್ವಿ. ಟಿಫನ್ ಮಾಡ್ಕೊಂಡು ರೂಮಿಗೆ ಬಂದ್ವಿ. ಮತ್ತೆ ರೆಡಿಯಾಗಿ ಹೊರಟ್ವಿ. ಎಲ್ಲಿಗೆ ಹೊಂಟಿದ್ದೀವಪ್ಪ ಅಂದರೆ ಮೈಸೂರಿಗೆ. ಏಕೆ ಬಂದಿದ್ವಿ ಅಂದರೆ ನಮ್ಮ ಫ್ರೆಂಡು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕಿದ್ದ. ಎಕ್ಸಾಮ್ ಇತ್ತು, ಅದಕ್ಕೆ ಬಂದಿದ್ವಿ. ಎಕ್ಸಾಮ್ ಬರೋಕ್ಕೆ ಎಷ್ಟೊಂದು ಜನ ಬಂದಿದ್ರು. ಇಷ್ಟು ಜನಕ್ಕೂ ಗೌರ್ಮೆಂಟ್ ಜಾಬ್ ಯಾಕೆ ಬೇಕಂತ ಅರ್ಥ ಆಗ್ತಾ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2 hours later. ನಮ್ಮ ಫ್ರೆಂಡ್ ಎಕ್ಸಾಮ್ ಮುಗಿಸ್ಕೊಂಡು ಬಂದ. ಹಾಗೆ ಬರ್ತಾ ದಾರಿಲಿ ನನ್ನ ಡ್ರೀಮ್ ಕಾರ್ ಕಾಣ್ತು. ರೂಮಿಗೆ ಬಂದ್ವಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.